ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದೇ ಮಾಡುವಂತ ಒಂದು ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ನಂಗೆ ತುಂಬಾ ಜನ ಕೇಳಿದ್ರಿ ಫ್ರೀಲಾನ್ಸಿಂಗ್ ಕೆಲಸ ಇದ್ರೆ ತಿಳಿಸಿ ಅಂತ. ಇದು ಬಂದ್ಬಿಟ್ಟು ಸ್ಟೂಡೆಂಟ್, ಹೌಸ್ ವೈಫ್ಸ್, ಇಲ್ಲ ಅಂತ ಹೇಳಿದ್ರೆ ರಿಟೈರ್ಡ್, ಇಲ್ಲ ಅಂತ ಹೇಳಿದ್ರೆ ಲೈಕ್ ಪಾರ್ಟ್ ಟೈಮ್ ಕೆಲಸ ಹುಡುಕ್ತಾ ಇರೋರು ಅವ್ರಿಗೋಸ್ಕರ. ಇದು ಪಾರ್ಟ್ ಟೈಮ್ ಕೆಲಸ, ನೀವು ಫುಲ್ ಟೈಮ್ ಆಗಿ ಕೂಡ ಮಾಡ್ಬೋದು. ನೀವು ಎಷ್ಟು ಕೆಲಸ ಮಾಡ್ತಾರೆ ಅದ್ರ ಮೇಲೆ ಹಣ ಸಿಗುವಂತದ್ದು. ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಹಣ ಸಿಗುತ್ತೆ, ಆಯ್ತಾ. ಸೊ ನಾನು ಇದು ಒಂದು ಹೇಳ್ಬೇಕು. ಲಾಸ್ಟ್ ನನ್ನ ಇನ್ನೊಂದು ಚಾನಲ್ ಇದೆ, ನಿಮ್ಗೆ ಗೊತ್ತಿರ್ಬೋದು, ಅದರಲ್ಲಿ ಕೂಡ ನಾನು ಈ ವಿಡಿಯೋ ಪೋಸ್ಟ್ ಮಾಡಿದ್ದೆ. ಸೊ ತುಂಬಾ ಜನರಿಗೆ ಇಲ್ಲಿ ಕೆಲಸ ಆಗಿದೆ, ಆಯ್ತಾ. ಸೊ ನೀವು ಇಲ್ಲಿ ಪ್ರಯತ್ನ ಪಟ್ರೆ ನಿಮ್ಗೆ ಕೂಡ ಕೆಲಸ ಆಗ್ತದೆ. ಅಸೆಸ್ಮೆಂಟ್ ಟೆಸ್ಟ್ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗ್ತದೆ, ಅದ್ರ ಮೇಲೆ ನಿಮ್ದು ಇಲ್ಲಿ ಸೆಲೆಕ್ಷನ್ ಆಗುವಂತದ್ದು. ಓಕೆ, ಒಂದು ಒಳ್ಳೆ ಆಪರ್ಚುನಿಟಿ, ಯಾರು ಇದನ್ನ ಕಳ್ಕೊಳಕ್ಕೆ ಹೋಗ್ಬೇಡಿ. ಸೊ ನಿಮ್ಗೆ ಇದರಲ್ಲಿ ಲೈಕ್ ಪಾರ್ಟ್ ಟೈಮ್ ಮಾಡಿ 20,000-25,000 ದುಡಿಬಹುದು, ಆಯ್ತಾ. ಫುಲ್ ಟೈಮ್ ನೀವು ಇದಕ್ಕೆ ಫುಲ್ ಡೆಡಿಕೇಟ್ ಮಾಡಿದ ಟೈಮ್ ಅನ್ನ ನಿಮ್ಗೆ 50,000 ತನಕ ಇಲ್ಲಿ ದುಡಿಬಹುದು, ಆಯ್ತಾ. ಸೊ ನೀವು ಎಷ್ಟು ಕೆಲಸ ಮಾಡ್ತೀರಾ ಅದ್ರ ಮೇಲೆ ಇಲ್ಲಿ ನಿಮ್ಗೆ ಹಣ ಸಿಗುವಂತದ್ದು. ಸೊ ಈ ಕೆಲಸ ಬಂದ್ಬಿಟ್ಟು ಕನ್ನಡ ಭಾಷೆ ಗೊತ್ತಿರೋರಿಗೆ. ಓಕೆ, ಸೊ ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ವಿಡಿಯೋ ನೋಡಿ, ಮತ್ತೆ ನಾನು ಹೇಳ್ದಂಗೆ ಇದಕ್ಕೆ ಅರ್ಜಿ ಸಲ್ಲಿಸಿ. ಓಕೆ, ಇವಾಗ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ಇದರ ಲಿಂಕ್ ಅನ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ಓಕೆನಾ. ಅದು ಒತ್ತಿದ್ಕೊಂಡು ನಿಮ್ಗೆ ಈ ತರ ಒಂದು ವೆಬ್ಸೈಟ್ ಕಾಣ್ಲಿಕ್ಕೆ ಸಿಗ್ತದೆ. ಓಕೆ, తెలుసు ಡಿಜಿಟಲ್ ಅಂತ. ಸೊ ಇದರಲ್ಲಿ ಕೆಲಸ ಬಿಟ್ಟಿದ್ದಾರೆ. ಓಕೆ, ಸೊ ನಾನು ಇನ್ನೊಂದು ಚಾನಲ್ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಕೆಲವೊಬ್ಬರಿಗೆ ಕೆಲಸ ಕೂಡ ಆಗಿತ್ತು, ಆಯ್ತಾ. ಇವಾಗ ಕೂಡ ವೇಕೆನ್ಸಿ ಇದ್ದಾವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಬೇಸಿಕಲಿ ಮನೆಯಿಂದಲೇ ಮಾಡುವಂತಹ ಫ್ರೀಲಾನ್ಸಿಂಗ್ ಕೆಲಸ. ಓಕೆ, ಸೊ ಇದು ಯಾವುದೇ ತರದ ನಿಮ್ಗೆ ಮೋಸ ಇಲ್ಲ. ನೀವು ಯಾವುದೇ ತರದ ಹಣ ಕೊಡ್ಲಿಕ್ಕಿಲ್ಲ. ನಾನು ನನ್ನ ಯಾವುದೇ ವಿಡಿಯೋದಲ್ಲಿ ₹1 ಹಣ ಕೊಡಿ ಅಂತ ಎಲ್ಲೂ ಕೇಳಲ್ಲ. ಏನಕ್ಕಂತಂದ್ರೆ ನಾನು ಹಣ ಕೊಡೋ ಜಾಬ್ ಅನ್ನ ಇಲ್ಲಿ ನಾನು ನಿಮ್ಗೆ ತರಲ್ಲ, ಓಕೆನಾ. ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಇಲ್ಲ. ಓಕೆ, ಮತ್ತೆ ನಿಮ್ಗೆ ಅವರು ಯಾವುದೇ ತರದ ಮೋಸ ಕೂಡ ಇಲ್ಲಿ ಮಾಡಲ್ಲ. ಆಲ್ರೆಡಿ ಕೆಲಸ ಸಿಕ್ಕಿದೆ ತುಂಬಾ ಜನರಿಗೆ, ಸೊ ಇಲ್ಲಿ ಮೋಸ ಅಂತೂ ಮಾಡಲ್ಲ ಅವರು. ಓಕೆ, ಸೊ ಟ್ರಸ್ಟೆಡ್ ಬೈ 600 ಕ್ಲೈಂಟ್ಸ್. ನೋಡಿ, ಸ್ಯಾಮ್ಸಂಗ್, ಮೈಕ್ರೋಸಾಫ್ಟ್, ದೊಡ್ಡ ದೊಡ್ಡ ಕಂಪನಿಗಳೇ ಅವ್ರದ್ದು ಕ್ಲೈಂಟ್ಸ್. ಸೊ ಇದ್ರಲ್ಲಿ ನಿಮ್ಗೆ ಮೋಸ ಮಾಡೋ ಚಾನ್ಸಸ್ ಯಾವುದೂ ಇಲ್ಲ. ಓಕೆ, ಅವ್ರು ನಂಗೆ ಇಲ್ಲಿ ಯಾವುದೇ ತರದ ಹಣ ಕೂಡ ಕೊಡಲ್ಲ ವಿಡಿಯೋ ಮಾಡಿ ಅಂತ. ನಾನು ನನ್ನ ಪರ್ಸನಲ್ ಇಂಟ್ರೆಸ್ಟ್ ಇಂದ ನಾನು ವಿಡಿಯೋ ಮಾಡ್ತಾ ಇರೋದು. ತುಂಬಾ ಜನ ನಂಗೆ ಕೆಟ್ಟ ಕಮೆಂಟ್ಸ್ ಮಾಡ್ತಾ ಇದಾರೆ, ಅದಕ್ಕೆ ಹೇಳ್ತಾ ಇರೋದು, ಆಯ್ತಾ. ಸೊ ಇದು ಇನ್ಫಾರ್ಮೇಶನ್ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ತುಂಬಾ ಜನರಿಗೆ ಯೂಸ್ ಆಗುತ್ತೆ, ಪಾಪ ಕೆಲಸ ಹುಡುಕ್ತಾ ಇದಾರೆ ನೋಡಿ, ಅದಕ್ಕೆ. ಓಕೆ, ಸೊ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಲಾಸ್ಟ್ಗೆ ಬನ್ನಿ, ಇಲ್ಲ ಅಂತಂದ್ರೆ ಸ್ಟಾರ್ಟಿಂಗ್. ಓಕೆನಾ, ಇಲ್ಲಿ ಕೆರಿಯರ್ಸ್ ಅಂತ ಕಾಣ್ತದ, ಇದಕ್ಕೆ ಒತ್ತಿ. ಇದಕ್ಕೆ ಒತ್ತಿದ್ಕೊಂಡು ನಿಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ 3 ಆಪ್ಷನ್ಸ್. ಓಕೆ, ಸೊ ನಿಮ್ಗೆ ಲೈಕ್ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಇದಕ್ಕೆ ನೀವು ಇದು ಮಾಡ್ಬೋದು. ಅದೇ ನಿಮ್ಗೆ ಏನೋ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ, ಆಯ್ತಾ. ಇಲ್ಲಿ ನಿಮ್ಗೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ಅದು ಕೆಲಸ ಮಾಡ್ಬೋದು ನೀವು. ನಾನು ಇವಾಗ ಎಲ್ರಿಗೆ ಯೂಸ್ ಆಗುವಂಥದ್ದು AI ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದು 3rd ಆಪ್ಷನ್, AI ಕಮ್ಯುನಿಟಿ ಇದೆಯಲ್ಲ, ಸರ್ಚ್ ಫಾರ್ ರೋಲ್ಸ್ ಇದೆಯಲ್ಲ, ಇದಕ್ಕೆ ಒತ್ತಬೇಕು ನೀವು. ಇದಕ್ಕೆ ಒತ್ತಿದ್ಕೊಂಡು ನಿಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ. ಇಲ್ಲಿ ಕರೆಕ್ಟ್ ಆಗಿ ನೋಡಿ ನಾನು ಏನ್ ಮಾಡ್ತೇನೆ ಅಂತ ಆ ತರ ನೀವು ಮಾಡಬೇಕು, ಇಲ್ಲ ಅಂತಂದ್ರೆ ನಿಮ್ಗೆ ಆಗಲ್ಲ, ಆಯ್ತಾ. ಇಲ್ಲಿ ಸರ್ಚ್ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಇದೆಯಲ್ಲ, ಇದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವು ನಿಮ್ಗೆ ಯಾವ ಭಾಷೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಆ ಭಾಷೆ. ನಾನಿವಾಗ ಕನ್ನಡ, ಏನಕ್ಕಂದ್ರೆ ನಾನು ಕನ್ನಡ ವಿಡಿಯೋನೇ ಮಾಡುವಂಥದ್ದು. ಸೊ ಕನ್ನಡ. ಮತ್ತೆ ಕೆಲವೊಬ್ರಿಗೆ ಹಿಂದಿ ಬೇಕಿರ್ತದೆ, ಆಯ್ತಾ. ಸೊ ಆ ಥರದವರು ಹಿಂದಿ ಒತ್ತಿ. ಮತ್ತೆ ಇಲ್ಲಿ ಜಾಬ್ ಲೊಕೇಶನ್ ಕರೆಕ್ಟ್ ಆಗಿ ಹಾಕ್ಬೇಕು ಫ್ರೆಂಡ್ಸ್, ಇಲ್ಲ ಅಂತ ಹೇಳಿದ್ರೆ ಆಗಲ್ಲ. ಇದು ಇಂಡಿಯಾ ಹಾಕ್ಬೇಕು ಇಲ್ಲಿ ನೀವು. ಸೊ ಈ ತರ ನೀವು ಸರ್ಚ್ ಮಾಡಬೇಕು. ಇಲ್ಲಿ ಕನ್ನಡ ಅಂತ ಟೈಪ್ ಮಾಡಿ, ಇಲ್ಲಿ ಇಂಡಿಯಾ ಅಂತ ಟೈಪ್ ಮಾಡಿ, ಆಯ್ತಾ. ಸೊ ನಾನು ಕನ್ನಡ ಮತ್ತೆ ಇಂಡಿಯಾದಿಂದ ಜಾಬ್ ಹುಡುಕ್ತಾ ಇದ್ದೀನಿ. ಸೊ ನಿಮ್ಗೆ ಬೇರೆ ಭಾಷೆ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಭಾಷೆ ನೀವು ಟೈಪ್ ಮಾಡಿ, ಆಯ್ತಾ. ಇಲ್ಲಿ ಸರ್ಚ್ ಮಾಡಬೇಕು. ನೆಟ್ವರ್ಕ್ ಸ್ಲೋ ಇದ್ರೆ ಆಗೋದೆ, ಲೋಡೇ ಆಗಲ್ಲ. ಓಕೆ, ನೆಟ್ವರ್ಕ್ ಫಾಸ್ಟ್ ಇರಬೇಕು ಈ ಕೆಲಸ ಮಾಡ್ಲಿಕ್ಕೆ. ನಂಗೆ ಇವಾಗ ಈ ತರ ಕಾಣ್ಲಿಕ್ಕೆ ಸಿಗ್ತದೆ, ಆನ್ಲೈನ್ ಡೇಟಾ ಅನಲಿಸ್ಟ್ ಕನ್ನಡ ಸ್ಪೀಕರ್ಸ್ ಇನ್ ಇಂಡಿಯಾ, ಇದಕ್ಕೆ ಒತ್ತಬೇಕು, ಆಯ್ತಾ. ಒಂದೇ ಕೆಲಸ ಇರೋದು ಕನ್ನಡದಲ್ಲಿ, ಡಿಫ್ರೆಂಟ್ ಕೆಲಸ ಇಲ್ಲ. ಹಿಂದಿ, ತೆಲುಗು, ತಮಿಳ್ ಕೂತಿದ್ರೆ ನೀವು ಅದು ಮಾಡ್ಬೋದು. ಸೊ ಕನ್ನಡದಲ್ಲಿ ಒಂದೇ ಒಂದು ಕೆಲಸ ಇದೆ. ಓಕೆ, ನಾ ಇದಕ್ಕೆ ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತೇನೆ. ಸೊ ಅಪ್ಲೈ ಮಾಡಿದ ಕೂಡಲೇ ಕೆಲಸ ಸಿಗಲ್ಲ. ಓಕೆ, ತುಂಬಾ ಜನ ಅನ್ಕೊಂತಾರೆ, ಅಪ್ಲೈ ಮಾಡಿದೆ ನಂಗೆ ಕೆಲಸನೇ ಸಿಕ್ಕಿಲ್ಲ. ಅಪ್ಲೈ ಮಾಡೋದಲ್ಲ, ಅಪ್ಲೈ ಮಾಡಬೇಕು. ಅದಾದ್ಮೇಲೆ ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ, ಅದನ್ನ ನೀವು ಪಾಸ್ ಆಗ್ಬೇಕು. ಫೇಲ್ ಆದ್ರೆ ಎಲ್ಲೂ ಕೆಲಸ ಸಿಗಲ್ಲ, ಆಯ್ತಾ. ಇಂಟರ್ವ್ಯೂ ಎಲ್ಲ ಪಾಸ್ ಮಾಡಿದ್ರೆ, ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಲಸ ಸಿಗುತ್ತೆ, ಆಯ್ತಾ. ತುಂಬಾ ಜನರಿಗೆ ಸಿಕ್ಕಿದೆ ಕೂಡ ಈ ಇದರಲ್ಲಿ. ಓಕೆ, ಸೊ ಆನ್ಲೈನ್ ಡೇಟಾ ಅನಲಿಸ್ಟ್ ಕೆಲಸ ಇದು. ಮತ್ತೆ ಕನ್ನಡ ಸ್ಪೀಕರ್ಸ್ ನ ಅವರು ಹುಡುಕ್ತಾ ಇದ್ದಾರೆ. ಓಕೆ, ಇಂಡಿಯಾದಿಂದ ಬಿಲಾಂಗ್ ಆಗಿರ್ಬೇಕು.
ಓಕೆ. ಸೊ ಯಾರೆಲ್ಲ ಇಂಡಿಯಾದಿಂದ ಬಿಲಾಂಗ್ ಆಗಿದ್ದೀರಾ ಮತ್ತೆ ಯಾರೆಲ್ಲ ಮನೆಯಲ್ಲೇ ಮಾಡುವಂತಹ ಫ್ರೀಲಾನ್ಸಿಂಗ್ ಕೆಲಸ ಹುಡುಕ್ತಾ ಇದ್ದೀರಾ ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ. ಸೊ ಡಿಸ್ಕ್ರಿಪ್ಷನ್ ರಿಕ್ವೈರ್ಮೆಂಟ್ ಇಲ್ಲಿ ಹಾಕಿದ್ದಾರೆ. ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಫುಲ್ ಪ್ರೊಫೆಷನಲ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲಿಷ್ ಅಂಡ್ ಕನ್ನಡ ಲ್ಯಾಂಗ್ವೇಜ್. ನೋಡಿ, ಕನ್ನಡ ಮತ್ತೆ ಇಂಗ್ಲಿಷ್ ಚೆನ್ನಾಗಿ ಬರ್ಬೇಕು ಈ ಕೆಲಸ ಮಾಡಕ್ಕೆ. ಓಕೆ. ಕನ್ನಡನೂ ಬರಬೇಕು, ಇಂಗ್ಲಿಷು ಬರಬೇಕು, ಓದ್ಲಿಕ್ಕೆ ಬರೀಲಿಕ್ಕೆ ಬರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡಕ್ ಹೋಗ್ಬೇಡಿ. ಕೆಲವೊಬ್ರಿಗೆ ಕನ್ನಡ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಬರೆಯೋಕ್ ಗೊತ್ತಿಲ್ಲ, ಅಪ್ಲೈ ಮಾಡಬೇಡಿ. ಇದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಬರಬೇಕು. ಓಕೆ. ಬೀಂಗ್ ಅ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ ದ ಲಾಸ್ಟ್ 2 consecutive years and having a familiarity with the current and historical business media, sports, news, social media. ಆಯ್ತಾ. ಸೊ ಏನಂತ ಹೇಳಿದ್ರೆ ಲಾಸ್ಟ್ 2 ವರ್ಷದಿಂದ, ಅಟ್ಲೀಸ್ಟ್ 2 ವರ್ಷದಿಂದ ನೀವು ಇಂಡಿಯಾದಿಂದ ಇರಬೇಕು, ಇಂಡಿಯಾದಲ್ಲಿ ಬಿಲಾಂಗ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಇವಾಗ ಫಾರಿನರ್ಸಿಗೆ ಇದು ಹೇಳ್ತಾ ಇರೋದು. ನಾವು ಆಲ್ಮೋಸ್ಟ್ ಎಲ್ಲರೂ ಇಂಡಿಯಾದಲ್ಲೇ ಇರೋದಲ್ವಾ, ಸೊ ನಾವು ಆರಾಮಾಗಿ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇವಾಗ ನೀವು ಫಾರಿನಲ್ಲಿ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡೋಕ್ಕಾಗಲ್ಲ, ನೀವು ಇಂಡಿಯನ್ಸೇ ಆಗಿರಬೇಕು, ಇಂಡಿಯಾದಲ್ಲೇ ಇರಬೇಕು. ಓಕೆ. ಅಬಿಲಿಟಿ ಟು ಫಾಲೋ ಗೈಡ್ಲೈನ್ಸ್ ಆ್ಯಂಡ್ ಕಂಡಕ್ಟ್ ಆನ್ಲೈನ್ ರಿಸರ್ಚ್ ಯೂಸಿಂಗ್ ಅ ಸರ್ಚ್ ಇಂಜಿನ್, ಆನ್ಲೈನ್ ಮ್ಯಾಪ್ಸ್ ಆ್ಯಂಡ್ ವೆಬ್ಸೈಟ್ ಇನ್ಫಾರ್ಮೇಶನ್. ಎಂತ ಅಂತ ಹೇಳಿದ್ರೆ ನೀವು ಅವ್ರ ಸೆಟ್ ಆಫ್ ಗೈಡ್ಲೈನ್ಸ್ ಕೊಡ್ತಾರೆ ನಿಮಗೆ. ಆಯ್ತಾ. ಅದು ಗೈಡ್ಲೈನ್ಸ್ ಫಾಲೋ ಮಾಡಿ ನಿಮಗೆ ಲೈಕ್ ಸರ್ಚ್ ಇಂಜಿನ್ ಯೂಸ್ ಮಾಡಿ ಕೆಲವೊಂದು ಟಾಪಿಕ್ ಸರ್ಚ್ ಮಾಡುವಂಥದ್ದು, ಆನ್ಲೈನ್ ರಿಸರ್ಚ್ ಮಾಡುವಂಥದ್ದು ಅದೇ ನಿಮಗೆ ಗೊತ್ತಿರಬೇಕು. ಆಯ್ತಾ. ಯೂಶಲಿ ಎಲ್ಲರೂ ಗೂಗಲ್ ಎಲ್ಲ ಯೂಸ್ ಮಾಡ್ತೀರಲ್ವಾ, ಸೊ ಬೇಸಿಕ್ ಸರ್ಚ್ ಮಾಡುವಂಥದ್ದು, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥದ್ದು ಅದು ನಿಮ್ದು ಇಲ್ಲಿ ಕೆಲಸ ಆಗುತ್ತೆ. ಓಕೆ. ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಅಕ್ರಾಸ್ ದ ಡೈವರ್ಸ್ ಸೆಟ್ ಆಫ್ ಟಾಸ್ಕ್ ಟೈಪ್ ಇನ್ಕ್ಲೂಡಿಂಗ್ ಮ್ಯಾಪ್ಸ್, ನ್ಯೂಸ್, ಆಡಿಯೋ ಟಾಸ್ಕ್ ಆ್ಯಂಡ್ ರಿಲೆವೆನ್ಸ್. ನಿಮಗೆ ಡಿಫ್ರೆಂಟ್ ಎ ರಿಲೇಟೆಡ್ ವರ್ಕ್ ಕೊಡ್ತಾರೆ. ಕೆಲವೊಮ್ಮೆ ಆಡಿಯೋ ಟಾಸ್ಕ್ ಕೊಡ್ತಾರೆ. ಆಯ್ತಾ. ಆಡಿಯೋ ರಿಲೇಟೆಡ್ ಏನಾದರೂ ಕೇಳಿ ಬರೆಯುವಂಥದ್ದು, ಟ್ರಾನ್ಸ್ಲೇಷನ್, ಟ್ರಾನ್ಸ್ಕ್ರಿಪ್ಷನ್ ಆ ಥರದ್ದು, ಇಲ್ಲ ಮ್ಯಾಪ್ಸ್ ಅದ್ರ ಬಗ್ಗೆ ಏನಾದರೂ ಕೆಲಸ ಕೊಡ್ತಾರೆ, ನ್ಯೂಸ್, ಡಿಫ್ರೆಂಟ್ ನಿಮಗೆ ಕೆಲಸ ಕೊಡ್ತಾರೆ ಇಲ್ಲಿ. ಓಕೆನಾ. ನಿಮ್ಗೆ ಅದು ಮಾಡಲಿಕ್ಕೆ ಗೊತ್ತಾಗಬೇಕು, ಅಷ್ಟಿದ್ರೆ ಸಾಕು. ಡೈಲಿ ಆಕ್ಸೆಸ್ ಟು ದ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್, ಕಂಪ್ಯೂಟರ್ ಆ್ಯಂಡ್ ರಿಲೆವೆಂಟ್ ಸಾಫ್ಟ್ವೇರ್. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇರಬೇಕು ಈ ಕೆಲಸ ಮಾಡಲಿಕ್ಕೆ, ಮತ್ತೆ ಒಂದು ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕು, ಫಾಸ್ಟ್ ಇರಬೇಕು ಇಂಟರ್ನೆಟ್, ಇಲ್ಲ ಅಂತಂದ್ರೆ ಕೆಲಸ ಮಾಡಲಿಕ್ಕೆ ಆಗಲ್ಲ. ಓಕೆ. ಇಷ್ಟಿದ್ರೆ ಸಾಕು, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಅಸೆಸ್ಮೆಂಟ್ ನೋಡಿ, ಇದು ಮೇನ್ ಸೆಲೆಕ್ಟ್ ಆಗೋದೇ ಅಸೆಸ್ಮೆಂಟ್ ಮೂಲಕ. ಇನ್ ಆರ್ಡರ್ ಟು ಬಿ ಹೈಡ್ ಇನ್ ಟು ದಟ್ ಪ್ರೋಗ್ರಾಮ್ ಯು ವಿಲ್ take an open book qualification exam that will determine your suitability for the position and complete ID verification. ಫಸ್ಟ್ ಏನಂತ ಹೇಳಿದ್ರೆ ನಿಮಗೆ ಒಂದು ಅಸೆಸ್ಮೆಂಟ್ ಟೆಸ್ಟ್ ಇರ್ತದೆ. ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಅಸೆಸ್ಮೆಂಟ್ ಟೆಸ್ಟ್ ನೀವು ಕ್ಲಿಯರ್ ಮಾಡಿಲ್ಲ ಅಂತಂದರೆ ನಿಮ್ಗೆ ಇಲ್ಲಿ ಕೆಲಸ ಸಿಗಲ್ಲ. ಓಕೆ. ಅದು ಕ್ಲಿಯರ್ ಮಾಡಿ ನಿಮ್ಮದು ID ವೆರಿಫಿಕೇಶನ್ ಮಾಡಬೇಕು. ಅವರ್ ಟೀಮ್ ವಿಲ್ ಪ್ರೊವೈಡ್ ಯು ವಿತ್ ದ ಗೈಡ್ಲೈನ್ಸ್ ಆ್ಯಂಡ್ ಲರ್ನಿಂಗ್ ಮೆಟೀರಿಯಲ್ ಬಿಫೋರ್ ಯುವರ್ qualification exam. You will be required to complete the exam in a specific time frame, but at your convenience. ನಿಮ್ಗೆ ಯಾವಾಗ ಫ್ರೀ ಇರ್ತೀರ ಆ ಟೈಮಲ್ಲಿ ನೀವು ಮಾಡಬೇಕು, ಆದಷ್ಟು ಬೇಗ ಮಾಡಬೇಕು. ಆಯ್ತಾ. ಅಸೆಸ್ಮೆಂಟ್ ಟೆಸ್ಟ್ ಕಂಪ್ಲೀಟ್ ಮಾಡಬೇಕು. ಓಕೆ. ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಥರದ ಜೆಂಡರ್ ಆಗಿರ್ಬೋದು, ಇಲ್ಲ ಡಿಸೆಬಿಲಿಟಿ ಇದು ಭೇದ ಭಾವ ಮಾಡೋದು ಅದೆಂತ ಇಲ್ಲ. ಆಯ್ತಾ. ಸೊ ಎಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ. ಸೊ ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಇದು ಎಲ್ಲ ಟೈಪ್ ಕೆಲಸ ಇರ್ತದೆ. ಓಕೆ. ಸೊ ಅಪ್ಲೈ ಮಾಡೋಕ್ಕೆ ಲಾಸ್ಟಿಗೆ ಇಲ್ಲಿ ಅಪ್ಲೈ ನಾವ್ ಅಂತ ಇದೆಯಲ್ಲ, ಇದಕ್ಕೆ ಒತ್ತಬೇಕು ನೀವು. ಈಗ ಈ ಥರ ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಆಯ್ತಾ. ಸೊ ಇಲ್ಲಿ ಲಾಗಿನ್ ಟು ಅಪ್ಲೈ. ಸೊ ನೀವು ಕಂಟಿನ್ಯೂ ವಿತ್ ಗೂಗಲ್ ಇಲ್ಲ ನಿಮ್ಮ ಮೇಲ್ ID ಕ್ರಿಯೇಟ್ ಮಾಡಿ ಇದು ಮಾಡ್ಬೋದು. ನಾನು ಕಂಟಿನ್ಯೂ ವಿತ್ ಗೂಗಲ್ ಮಾಡ್ತೀನಿ. ಸೊ ಕಂಟಿನ್ಯೂ. ಇದೆಲ್ಲ ಓದಿ ಲಾಸ್ಟಿಗೆ ಎಗ್ರಿ ಮಾಡುವಂಥದ್ದು. ಓಕೆ. ಅದಾದ್ಮೇಲೆ ಈ ಥರ ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಕಂಟ್ರಿ ಆಫ್ ರೆಸಿಡೆನ್ಸ್ ಇದು ಇಂಡಿಯಾದಿಂದ ಅವರಿಗಷ್ಟೇ, ಸಿಟಿ ಮತ್ತು ಸ್ಟೇಟ್ ಬರ್ತದೆ ಆಲ್ರೆಡಿ. ಆಯಿತಾ. ಸೊ ನಿಮ್ದು ಇಲ್ಲಿ ಅಡ್ರೆಸ್ ಕರೆಕ್ಟಾಗಿ ಹಾಕಿ. ನಾನಿಲ್ಲಿ ಜಸ್ಟ್ ಅಡ್ರೆಸ್ ಹಾಕಿದ್ದೀನಿ, ಅಂದರೆ ಜಸ್ಟ್ ಊರಿದ ನೇಮ್ ಹಾಕಿದ್ದೀನಿ.
ನಿಮ್ದಿಲ್ಲಿ ಫುಲ್ ಅಡ್ರೆಸ್ ನೀವು ಹಾಕ್ಬೇಕಾಗ್ತದೆ. ನಿಮ್ದಿಲ್ಲಿ ಪೋಸ್ಟಲ್ ಕೋಡ್ ಹಾಕಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಇಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಹಾಕ್ಬೇಕು ಕರೆಕ್ಟ್ ಆಗಿ, ಮತ್ತೆ ಕಂಟ್ರಿ ಆಫ್ ಬರ್ತ್ ಇದು ಇಂಡಿಯಾನೇ ಇರಲಿ. ನೆಕ್ಸ್ಟ್ ಜೆಂಡರ್ ಐಡೆಂಟಿಟಿ ಮೆನ್ನ ವುಮೆನ್ ಹಾಕ್ಬೇಕು. ಹೈಯೆಸ್ಟ್ ಎಜುಕೇಶನ್ ಏನಂತ ಇಲ್ಲಿ ಹಾಕ್ಬೇಕು ನೀವು. ಮತ್ತೆ ಪ್ರೈಮರಿ ಲ್ಯಾಂಗ್ವೇಜ್ ಕನ್ನಡ ಇಂಗ್ಲಿಷ್ ಎರಡೇ ಹಾಕ್ಬೇಕು, ಎರಡರಲ್ಲಿ ಒಂದು. ಆಯ್ತಾ, ಈ ಕನ್ನಡ ಅಂತ ಹಾಕ್ತೀನಿ ನಾನು. ಮತ್ತೆ ಏನದರ್ ಲ್ಯಾಂಗ್ವೇಜ್ ಇದು ಇಂಗ್ಲಿಷ್ ಅಂತ ಹಾಕ್ತೀನಿ. ಅವತ್ತು ಕೇಳಿರೋದೇ ಹಾಕ್ಬೇಕು. ಆಯ್ತಾ, ಇಂಗ್ಲಿಷ್ ಇಂಡಿಯಾ ಅಂತ ಇದ್ರೆ ಸೆಲೆಕ್ಟ್ ಮಾಡಿ ಗೈಸ್. ಇಂಗ್ಲಿಷ್ ಇಂಡಿಯಾ. ಇದಾಗ್ತದೆ. ನಾನು ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಬಿನ್ ಲಿವಿಂಗ್ ಇನ್ ಯುವರ್ ಕಂಟ್ರಿ ಆಫ್ ರೆಸಿಡೆನ್ಸ್. ಸೊ 5+ ಇಯರ್ಸ್. ಓಕೆ, ಅದಾದ್ಮೇಲೆ ಸಬ್ಮಿಟ್ ಮಾಡಿ. ಫ್ರೆಂಡ್ಸ್ ಸಬ್ಮಿಟ್ ಆಗಲಿಕ್ಕೆ so tell us where are you from. Select your country of residence to learn how your personal data will be processed. ಇಲ್ಲಿ ನಿಮ್ದು ನಂಬರ್ ಹಾಕ್ಬೇಕು. ಆಯ್ತಾ, ಅದು ನಮ್ಗೆ ಒಂದು ವೆರಿಫಿಕೇಶನ್ ಕೋಡ್ ಬರ್ತದೆ, ಅದು ಎಲ್ಲಿ ಎಂಟ್ರಿ ಮಾಡಬೇಕು. ಫ್ರೆಂಡ್ಸ್ ನಮ್ಗೆ ಈ ತರ ಬರ್ತದೆ, ಥ್ಯಾಂಕ್ ಯು ಫಾರ್ ಯುವರ್ ಸಬ್ಮಿಷನ್, ಪ್ಲೀಸ್ ಬಿ ಅಡ್ವೈಸ್ ಟು ವೇಟ್ ಫಾರ್ 2 days ಅಂತ ಬಂದಿತ್ತು. ಆಯ್ತಾ, ಮಾಡ್ತಾರೆ ಇಲ್ಲಿ ನೋಡುವ ಎಂತ ಅಂತ. ಅಪ್ಲೈ ಫಾರ್ ದಿಸ್ ಜಾಬ್. ಸೊ ಅಪ್ಲೈ ಮಾಡಿದೆ ನಾನು. ಈ ತರ ನಮ್ದೆಲ್ಲ ಇಲ್ಲಿ ರೆಸ್ಯೂಮ್ ಹಾಕ್ಬೇಕು, ಮತ್ತೆ ಎಲ್ಲ ಡೀಟೇಲ್ಸ್ ಎಲ್ಲ ಇಲ್ಲಿ ನಾವು ಫಿಲ್ ಮಾಡಬೇಕು ಗೈಸ್. ಇಲ್ಲೆಲ್ಲ ನಮ್ದು ಡೀಟೇಲ್ಸ್ ಫಿಲ್ ಮಾಡಬೇಕು. ಆಯ್ತಾ, ಇಲ್ಲಿ ರೆಸ್ಯೂಮ್ ಹಾಕ್ಬೇಕು, ಎಲ್ಲ ನಿಮ್ದು ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಿ. ಓಕೆನಾ, ಇದು ರೆಸ್ಯೂಮೆ ಕಂಪಲ್ಸರಿ. So this section is completed. Please proceed to next step. Pre-screening. This include questions that will help determine your eligibility for this job. ಆಯ್ತಾ, ಸೊ ಅಪ್ಲೈ ಮಾಡಿದ್ವಿ ನಾವು. ಈ ತರ ಅಪ್ಲೈ ಮಾಡುವಂತ ನಿಮ್ಗೆ ತೋರಿಸ್ಕೊಡ್ಲ, ಈ ತರ ಅಪ್ಲೈ ಮಾಡುವಂಥದ್ದು. ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಪ್ರೀ ಸ್ಕ್ರೀನಿಂಗ್ ಇರುತ್ತೆ. ಆಯ್ತಾ, ಕಂಟಿನ್ಯೂ ಟು ಪ್ರೀ ಸ್ಕ್ರೀನಿಂಗ್. ಸೊ ಆರ್ ಯು ವಿಲ್ಲಿಂಗ್ ಟು ಎಕ್ಸೆಪ್ಟ್ SMS ಮೆಸೇಜ್ ಆ್ಯಂಡ್ ಫೋನ್ ಕಾಲ್ಸ್ ಫ್ರಮ್ ತಿರುಸ್ ಇಂಟರ್ನ್ಯಾಷನಲ್. ಇದು ಎಸ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ದು ಏಜ್ ಇಲ್ಲಿ ಸ್ಪೆಸಿಫೈ ಮಾಡಿ. ನೆಕ್ಸ್ಟ್ ನಿಮ್ದು ಇಲ್ಲಿ ಆನ್ಲೈನ್ ಡೇಟಾ. ವಾಟ್ ಈಸ್ ಯುವರ್ ಮದರ್ ಟಂಗ್ ಲ್ಯಾಂಗ್ವೇಜ್. ಅದರ್. ಹೌ ಮೆನಿ ಇಯರ್ಸ್ ಹ್ಯಾವ್ ಯು ಲಿವ್ಡ್ ಇನ್ ಯುವರ್ ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಕೇಳ್ತಾ ಇದ್ದಾರೆ. 3 years or more. So this section is complete. Please proceed with the next step. You must read and accept the list international terms and condition and disclosure agreement to be eligible for this job. So some task in this role involves sensitive potential content. The primary goal is of these task is to enhance the internet security and shield user from encountering inappropriate content online. While this work is valuable, please note that do not expect all the candidate to comfortable working with this material. Please confirm if you are willing to handle this nature. ಆಯ್ತಾ, ಸೊ ಈ ಥರ ಕೆಲಸ ಮಾಡಲಿಕ್ಕೆ ನಿಮ್ಗೆ ಆಗ್ತದ ಅಂತ ಇದು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಎಸ್. ಇದು ನೋ ಅಂತ. ಡು ಯು ಅಕ್ಸೆಪ್ಟ್ ದ ಪೇಮೆಂಟ್ ಮೆಥಡ್. ರೋಲ್ ಈಸ್ ಅ ಪೇಪರ್ ಟಾಸ್ಕ್. ಎಸ್, ಒಳ್ಳೇದಲ್ವಾ. Do you accept that you must register as a self-employed individual responsible payment? Yes.
ಇದು ಎಸ್. ಸೊ ಅವ್ರದ್ದು ಮೆಟೀರಿಯಲ್ ಎಲ್ಲ ಶೇರ್ ಮಾಡ್ಲಿಕ್ಕಿಲ್ಲ ನೀವು, ಆಯ್ತಾ? ಸೊ ಕೆಲವೊಬ್ರು ಫ್ರಾಡ್ ಮಾಡ್ತಾರೆ ಕಂಪನಿಗೆನೆ, ಆ ಥರ ಎಲ್ಲ ಮಾಡ್ಲಿಕ್ಕಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ. ಎಸ್. ನೆಕ್ಸ್ಟ್ ಎಸ್. ಸೊ ದಿಸ್ ಸೆಕ್ಷನ್ ಕಂಪ್ಲೀಟ್, ಆಯ್ತಾ? ಇಂಟರ್ನಲ್ ಎಕ್ಸಾಮ್. ಸೊ ಇದನ್ನು ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ, ಆಯ್ತಾ? ಸೊ ನೋಡಿ ಯಾವ ಥರದ ಟೆಸ್ಟ್ ಎಲ್ಲ ಇದೆ ಅಂತ ಇಲ್ಲಿ. ಸೊ ಇಂಗ್ಲಿಷ್ ಗ್ರಾಮರ್ ಇದೆ, ಓಕೆ? ಸೊ 2 ಅಟೆಂಪ್ಟ್ ಕೊಡ್ತಾರೆ ನಿಮಗೆ, ಆಯ್ತಾ? ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಮಾಡಿದರೆ ಓಕೆ, ಇಲ್ಲ ಅಂತಂದರೆ ಸೆಕೆಂಡ್ ಅಟೆಂಪ್ಟ್ ಕೊಡ್ತಾರೆ, ಅದರಲ್ಲಿ ನೀವು ಪಾಸ್ ಮಾಡಬೇಕಾಗ್ತದೆ, ಆಯಿತಾ? ನೀವೇನು ಮಾಡಿ ಅಂತಂದರೆ ChatGPT ಯಾವುದಾದ್ರೂ ಹೆಲ್ಪ್ ತೊಗೊಳ್ಳಿ, ಓಕೆ? ಇವಾಗ ಲ್ಯಾಪ್ಟಾಪಲ್ಲಿ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ನೀವು ಮೊಬೈಲಿ ChatGPT ಹೆಲ್ಪ್ ತೊಗೊಂಡು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ, ಆಯಿತಾ? 5 ಕ್ವಶನ್ಸ್ ಇರುತ್ತೆ, 10 ನಿಮಿಷ ನಿಮಗೆ ಕೊಡ್ತಾರೆ. ಮತ್ತು ಇಂಗ್ಲೀಷ್ ವರ್ಲ್ಡ್ ರೀಡಿಂಗ್ ಕಾಂಪ್ರೆನ್ಷನ್, ಸೊ ಇದು ಕೂಡ ಕಂಪ್ಲೀಟ್ ಮಾಡಬೇಕು. ಮತ್ತು ಇಂಗ್ಲೀಷ್ ವರ್ಲ್ಡ್ ಅಬ್ಸರ್ವೇಷನ್, ಮತ್ತು ಕನ್ನಡ ಗ್ರಾಮರ್, ಕನ್ನಡ ರೀಡಿಂಗ್ ಕಾಂಪ್ರೆನ್ಷನ್, ಕನ್ನಡ ವೊಕ್ಯಾಬ್ಯುಲರಿ ಇದು ಚೆಕ್ ಮಾಡ್ತಾರೆ. ನಿಮ್ದು ಇಂಗ್ಲೀಷ್ ಬರೆಯುವಂಥದ್ದು ಕರೆಕ್ಟಾಗಿ ನಿಮ್ಗೆ ಗೊತ್ತಿರಬೇಕು, ಓದ್ಲಿಕ್ಕೆ ಕರೆಕ್ಟಾಗಿ ಗೊತ್ತಿರಬೇಕು, ಆಯಿತಾ? ಮತ್ತು ಕನ್ನಡ ಕೂಡ ಗ್ರಾಮರ್ ಕರೆಕ್ಟಾಗಿ ಗೊತ್ತಿರಬೇಕು, ಓದ್ಲಿಕ್ಕೆ ಗೊತ್ತಿರಬೇಕು, ವೊಕ್ಯಾಬ್ಯುಲರಿ ಗೊತ್ತಿರಬೇಕು ಕನ್ನಡ. ಸೊ ಆವಾಗ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇದು ನೀವು ಒಂದ್ಸಲ ಎಲ್ಲ ಕಂಪ್ಲೀಟ್ ಆದಮೇಲೆ ಸಬ್ಮಿಟ್ ಮಾಡಬೇಕು, ಆಯಿತಾ? ನೀವೇನಾದರೂ ಇದರಲ್ಲಿ ಶಾರ್ಟ್ ಲಿಸ್ಟ್ ಆದರೆ ನಿಮ್ಮನ್ನು ಅವರು ಮೇಲ್ ಮೂಲಕ ಅಪ್ರೋಚ್ ಮಾಡ್ತಾರೆ. ನಾನು ಇದು ನಿಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ನಾನು ನಿಮ್ಗೆ ಮಾಡಿದ್ರು ನಂದು ಕ್ವಶನ್ ಬೇರೆ, ನಿಮ್ಮದು ಕ್ವಶನ್ ಬೇರೆ ಅಂತ ಹೇಳಿದ್ರೆ ಮ್ಯಾಚ್ ಇರಲ್ಲ, ಅವ್ರು ಸೇಮ್ ಕ್ವಶನ್ಸ್ ಕೊಡಲ್ಲ, ಓಕೆ? ಸೊ ಇವಾಗ ನೀವು ಈ ಥರ ಇದನ್ನು ಸ್ಟಾರ್ಟ್ ಮಾಡಬೇಕು, ಮತ್ತು ನೀವು ಇದನ್ನು ಕ್ಲಿಯರ್ ಮಾಡಬೇಕು, ಓಕೆನಾ? ನೀವು ಇದಕ್ಕೆ ಹೆಲ್ಪ್ ತೊಗೊಳ್ಳಿ, ಏನು ChatGPT ಏನಾದರೂ ಹೆಲ್ಪ್ ತೊಗೊಂಡು ಇದನ್ನು ಕ್ಲಿಯರ್ ಮಾಡಿ, ಓಕೆ? ಈ ಥರ ನೀವು ಇಲ್ಲಿ ಅಸೆಸ್ಮೆಂಟ್ ಟೆಸ್ಟ್ ತೊಗೊಳ್ಳುವಂಥದ್ದು. ಒಂದ್ಸಲ ಅಸೆಸ್ಮೆಂಟ್ ಟೆಸ್ಟ್ ತೊಗೊಂಡು ಆದಮೇಲೆ ಐ ಥಿಂಕ್ ನೆಕ್ಸ್ಟ್ ಸ್ಟೆಪ್ ಏನಿರಲ್ಲ, ಇದು ಮಾಡುವಂಥದ್ದು, ಸಬ್ಮಿಟ್ ಮಾಡುವಂಥದ್ದು. ಅವರು ನೋಡ್ತಾರೆ, ಆಯಿತಾ? ನೀವು ಪಾಸ್ ಆದರೆ ಅವರು ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಸೊ ನಿಮಗೆ ನಾನು ಹೇಗೆ ಅಪ್ಲೈ ಮಾಡೋದು ಎಲ್ಲ ಮಾಹಿತಿ ಕೊಟ್ಟೆ. ಸೊ ನೀವು ಅಪ್ಲೈ ಮಾಡಿ ಆದಮೇಲೆ ಅಸೆಸ್ಮೆಂಟ್ ಟೆಸ್ಟ್ ಕ್ಲಿಯರ್ ಮಾಡಬೇಕಾಗ್ತದೆ. ಅಸೆಸ್ಮೆಂಟ್ ಕ್ಲಿಯರ್ ಮಾಡಿದ್ರೆ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ, ಮೇಲ್ ಥ್ರೂ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತಾರೆ, ಓಕೆ? ಸೊ ಮತ್ತೆ ವೆರಿಫಿಕೇಶನ್ ಕೂಡ ನೀವು ಮಾಡ್ಕೋಬೇಕಾಗ್ತದೆ, ಯಾವುದೇ ತರದ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಸೊ ತುಂಬಾ ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೇನು ಪ್ರಾಬ್ಲಮ್ ಆಗಿಲ್ಲ, ಸೊ ನಿಮ್ಗೆ ಕೂಡ ಪ್ರಾಬ್ಲಮ್ ಆಗಲ್ಲ. ಆರಾಮಾಗಿ ಟೆನ್ಷನ್ ಫ್ರೀ ಆಗಿ ಇಲ್ಲಿ ಕೆಲಸ ಮಾಡ್ಬೋದು ನೀವು. ಮತ್ತೆ ಹಣ ಕೂಡ ಕೊಡ್ತಾ ಇದ್ದಾರೆ, ಇಲ್ಲಿ ಏನು ಮೋಸ ಏನು ಮಾಡ್ತಾ ಇಲ್ಲ. ಮತ್ತೆ ನಿಮ್ಗೆ ಯಾವುದೇ ತರದ ಹಣ ಕೊಡ್ಲಿಕ್ಕಿಲ್ಲ ಈ ನೀವು ಕೆಲಸಕ್ಕೆ, ಆಯ್ತಾ? ನೀವು ಕೆಲಸ ಮಾಡಿದ್ರೆ ನಿಮ್ಗೆ ಹಣ ಸಿಗುತ್ತೆ, ಆ ತರ, ಓಕೆ? ಸೊ ಇದಾಗಿತ್ತು ಇವತ್ತಿದ್ದು ವಿಡಿಯೋ. ಐ ಹೋಪ್ ಎಲ್ರಿಗೆ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ನಿಮ್ಗೆ ಅದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ನಂಗೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಆಯ್ತಾ? ಹೆಲ್ಪಿಂಗ್ ಅಂಡ್ ಸುಶ್ ಅಂತ ID, ಅಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ಏನಾದ್ರೂ ಡೌಟ್ಸ್ ಇದ್ರೆ. ನಾನು ಕಮೆಂಟ್ ಸೆಕ್ಷನ್ ಅಷ್ಟು ಫೋಕಸ್ ಮಾಡ್ತಾ ಇಲ್ಲ, ಏನಕ್ಕಂತ ನಾನು ಬೇರೆ ವಿಡಿಯೋ ಕೂಡ ಪ್ರಿಪೇರ್ ಆಗಬೇಕು, ನಂಗೆ ಟೈಮ್ ಬೇಕಾಗ್ತದೆ, ಓಕೆನಾ? ಸೊ ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀನಿ, ಅಲ್ಲಿ ತನಕ ಬೈ ಬೈ.